ಬಾಬಾ ಅವರೇ, ನೆನ್ನೆ ಕಾರಣ ಇಲ್ದೆ ನನ್ ಸೊಂಟ ಹಿಡ್ಕೊಳ್ತು. ಬಂಡೆ ಕಲ್ಲುಗಳನ್ನ ಹೊತ್ಕೊಂಡು ಹೋಗ್ತಿರೋ ಅನುಭವ ಆಯ್ತು. ಗಾಣದ ನೊಗನ ಕುತ್ತಿಗೆ ಮೇಲೆ ಇಟ್ಟಾಗಾಯ್ತಾ ನಿನ್ಗೆ? ಬಾಬಾ ಅವರೇ, ನೀವು ಮಹಾನುಭಾವರು. ಇಷ್ಟು ಖಚಿತವಾಗಿ ನೀವು ಹೇಗೆ ಹೇಳಕ್ ಸಾಧ್ಯ ಆಯ್ತು? ಕಾಲಿಗೆ ಕಲ್ಲು ಗಾಜಿನ ಚೂರುಗಳು ಚುಚ್ಚುದ್ವಾ? ಇದನ್ನ ನಿಮ್ಗೆ ಬಾಬಾ ಅವರೇ ಹೇಳಿದ್ರಲ್ವಾ? ಬಾಬಾ ಅವರೇ, ನೀವು ಮಹಾತ್ಮರು. ನಿಮ್ಮನ್ನೇ ನಂಬ್ಕೊಂಡಿದ್ದೀನಿ, ನೀವೇ ಕಾಪಾಡಬೇಕು. ಬಾಬಾ ಅವರೇ, ಮಾತಾಡಿ ಬಾಬಾ ಅವರೇ. ಹಾ ಮನೋರಮ, ನಿನ್ನ ನೋವಿಗೆ ಕಾರಣ ಯಾರು ಅಂತಂದ್ರೆ ಆ ಕಡೆ ನೋಡು. ಒಂದ್ಸಲ ಆ ಕಡೆ ನೋಡು. ಬಾಬಾ ಅವರೇ, ನನಗೆ ಹೀಗಾಗೋದಕ್ಕೆಲ್ಲ ಕಾರಣ ಸಕ್ಕುನೇ ಅಲ್ವಾ? ನಾನು ಇವಳು ಕತ್ತೆ ಹೆಸ್ಕಿ ಸಾಯಿಸ್ಬಿಡ್ತೀನಿ. ಮನೋರಮ ಇರೋ, ನಿನ್ನ ಅದೃಷ್ಟ ಚೆನ್ನಾಗಿರೋದಕ್ಕೆ ಇವಳು ಬೇಗ ಆಶ್ರಮಕ್ಕೆ ಬಂದ್ಲು. ಇಲ್ಲ ಅಂದಿದ್ರೆ ನಿನ್ನ ಕುಟುಂಬದವ್ರೆಲ್ರೂ ಪ್ರಾಣ ಕಳ್ಕೊತಿದ್ರಿ. ಇಲ್ಲ ಇಲ್ಲ ಅತ್ತೆ, ಬಾಬಾ ಅವರು ಅನವಶ್ಯಕವಾಗಿ ನಿಮ್ಗೆ ಏನೇನೋ ಹೇಳ್ತಾ ಇದ್ದಾರೆ. ಏಯ್, ಅವಳ ಬಾಯಿಗೆ ಬಟ್ಟೆ ತುರುಕ್ರೋ. ಅವಳ ಬಾಯಿಂದ ಜ್ವಾಲೆಗಳು ಬರ್ತಾ ಇವೆ. ಬಾಯಿ ಮುಚ್ಚ್ರೋ ಬಾಯಿ. ಮನೋರಮ, ಮಾಟ ಮಂತ್ರ ಮಾಡೋ ದಂಪತಿಗಳು ಇವಳಿಗೆ ಬೆಂಬಲವಾಗಿದ್ದಾರೆ. ಅದಕ್ಕೆ ಎಷ್ಟೇ ಶಿಕ್ಷೆ ಕೊಟ್ರು ಇವಳು ಶಕ್ತಿ ತುಂಬಿಕೊಂಡು ನಮ್ ತಲೆ ಮೇಲೆ ಕುತ್ಕೊಂಡು ಹಿಂಸೆ ಕೊಡ್ತಿದ್ದಾಳೆ. ಮನೋರಮ, ನೀನ್ ನೋವು ಅನ್ಭವಿಸಿದ್ರೆ ಆ ಪ್ರಭಾವ ನನ್ ಮೇಲ್ ಬೀಳುತ್ತೆ. ನಾನ್ ಕಷ್ಟ ಪಡ್ತೀನಿ. ಇನ್ನು ನಾನ್ ಕಷ್ಟ ಪಟ್ರೆ ನನ್ನ ಗುರು ಮಹಾಕಳನಿ ಕಷ್ಟ ಆಗತ್ತೆ, ನೋವು ಅನುಭವಿಸ್ತಾನೆ. ಈ ಎಲ್ಲ ಸಮಸ್ಯೆಗಳಿಗೂ ಒಂದೇ ಒಂದು ಪರಿಹಾರ ಇದೆ, ಅಗ್ನಿಶುದ್ಧಿ. ಇವಳಿಗೆ ಅಗ್ನಿಶುದ್ಧಿನ ಮಾಡ್ಲೇಬೇಕು. ಅಗ್ನಿಶುದ್ಧಿನ? ಮತ್ತೆ ಹೊಸದಾಗಿದೇನಿದು? ಹೌದು, ಅಗ್ನಿಶುದ್ಧಿ. ಅದು ತುಂಬಾ ಪವಿತ್ರವಾದ ಕಾರ್ಯ. ಅಗ್ನಿಶುದ್ಧಿ ಮಾಡಿದ್ರೆ ಇವಳ ದೇಹದಲ್ಲಿರೋ ದುಷ್ಟ ಶಕ್ತಿಗಳೆಲ್ಲ ನಾಶ ಆಗ್ತವೆ. ಆಮೇಲೆ ಇವಳೆ ಸ್ವತಃ ತನ್ನ ಗಂಡನಿಗೆ ಹೇಳ್ತಾಳೆ, ನಿನ್ ಮಗ ದಿಗು ಜೊತೆ ನಾನು ಸಂಸಾರ ಮಾಡಲ್ಲ, ನಾನು ಆಶ್ರಮದಲ್ಲೇ ಇರ್ತೀನಿ, ಅದೇ ನನ್ಗಿಷ್ಟ ಅಂತ ಹೇಳ್ತಾಳೆ. ಸಕ್ಕುನ ನಾವು ನೇರವಾಗಿ ಮಹಾಕಾಳನ್ ಹತ್ರಕ್ಕೆ ಕಳಿಸ್ಬಿಡೋಣ. ಇವಳ ಕತೆ ಸುಖಾಂತಿ ಆಗತ್ತೆ. ನೀವು ಎಲ್ಲ ಏರ್ಪಾಟನ್ನು ಮಾಡ್ಕೊಳ್ಳಿ. ಮಾಣಿಕ್ಯ ಮತ್ತೆ ದಿಗಂಬರ್ ರಾವ್ ಮದ್ವೆ ಮಾಡೋಕೆ. ಅಂದ್ರೆ ನನ್ನ ಮಗ ದಿಗು ಇವಳನ್ನ ಬಿಟ್ಟು ಮಾಣಿಕ್ಯನ ಮದ್ವೆ ಆಗ್ತಾನ? ನಿಜನಾ ಬಾಬಾ ಅವರೇ? ಹೌದು, ಎಲ್ಲ ನೀನ್ ಅನ್ಕೊಂಡಿರೋ ರೀತಿನೇ ನಡೆಯುತ್ತೆ. ಹಬ್ಬದ ದಿನಗಳಲ್ಲಿ ನನಗೆ ಬೇಕಾದವರಿಗೆ ಚಿನ್ನದ ಒಡವೆಗಳನ್ನ ಲೇಪನ ಮಾಡಿರೋವಲ್ಲ, ನಿಜವಾದ ಚಿನ್ನನ ಕೊಟ್ಟು ಶುಭಾಶಯಗಳನ್ನ ತಿಳಿಸ್ತೀನಿ. ಇದೆಲ್ಲ ನಡಿಬೇಕು ಅಂದ್ರೆ ನೀನ್ ನನಗೆ ಅನುಮತಿ ಕೊಡ್ಬೇಕು ಮನೋರಮ. ನನಗೆ ಪೂರ್ತಿ ಒಪ್ಪಿಗೆ ಇದೆ ಬಾಬಾ ಅವರೇ, ನಿಮ್ಗಿಷ್ಟ ಬಂದಾಗ ಮಾಡಿ. ಅತ್ತೆ, ಈ ಬಾಬಾ ಅವರು ತುಂಬಾ ದುಷ್ಟ. ಇವರು ಸುಳ್ಳು ಹೇಳ್ತಿದ್ದಾರೆ. ದಯವಿಟ್ಟು ನನ್ನ ಕಾಪಾಡಿ ಅತ್ತೆ, ನನ್ನ ಕಾಪಾಡಿ. ಏಯ್, ಅವಳನ್ನ ಒಳಗ್ ಕರ್ಕೊಂಡು ಹೋಗಿ ಎಲ್ಲ ಏರ್ಪಾಡು ಮಾಡಿ. ಇವತ್ತೇ ಇವಳಿಗೆ ಅಗ್ನಿ ಶುದ್ಧಿ ಮಾಡ್ತೀನಿ. ಕರ್ಕೊಂಡು ಹೋಗಿ. ಬಿಡಿ, ನನ್ನ ಬಿಡಿ ಅತ್ತೆ, ಅತ್ತೆ ನನ್ನ ಕಾಪಾಡಿ. ಮನೋರಮ, ಈ ಅಗ್ನಿ ಶುದ್ಧಿ ಕಾರ್ಯಕ್ರಮ ತುಂಬಾ ಕಠಿಣವಾದದ್ದು. ಈ ಪ್ರಯತ್ನದಲ್ಲಿ ಪ್ರಾಣ ಹೋಗೋ ಸಾಧ್ಯತೆ ಕೂಡ ಇದೆ. ನಿನ್ನ ಸೊಸೆ ಸತ್ ಹೋಗೋ ಅವಕಾಶ ಕೂಡ ಇದೆ ಅಂತ ಹೇಳ್ತಾ ಇದ್ದೀನಿ. ಚೆನ್ನಾಗಿ ಯೋಚನೆ ಮಾಡು. ಆಮೇಲೆ ನೀನು ನನ್ನನ್ನ ನಿಂದಿಸಿದ್ರೆ ನಾನ್ ಸಹಿಸಲ್ಲ. ಅದೃಷ್ಟ ಇದ್ರೆ ಆಶ್ರಮದಲ್ಲಿ ದಾಸಿ ಆಗ್ತಾಳೆ, ಇಲ್ಲ ಅಂದ್ರೆ ಸಾಯ್ತಾಳೆ. ಬಾಬಾ ಅವರೇ, ನಿಮ್ಗಿಷ್ಟ ಬಂದ ಹಾಗೆ ನೀವು ಮಾಡಿ. ದಯವಿಟ್ಟು ಇವಳನ್ನ ಮತ್ತೆ ನಮ್ಮನೆಗೆ ಕಳಿಸ್ಬೇಡಿ ಬಾಬಾ ಅವರೇ. ಆದ್ರೆ ಇಲ್ಲಿ ನಮ್ಗೊಂದು ತಡೆ ಇದೆ ಮನೋರಮ. ಸಕ್ಕು ಹಿಡಿತದಲ್ಲಿರೋ ನಿನ್ನ ಮಗ
ನಾನು ಕಾರ್ಯಕ್ರಮ ಶುರು ಮಾಡಿದ್ಮೇಲೆ ಅಡ್ಡ ಬಂದ್ರೆ ಮಹಾಕಾಳನ್ ಕೋಪ ಗುರಿ ಆಗ್ತಾನೆ. ಆಮೇಲೆ ನಿನ್ನಿಷ್ಟ. ಸಕ್ಕು ಮನೆಗ್ ಬರ್ತಾಳೆ, ಮತ್ತೆ ನಿನ್ಗೆ ತಲೆನೋವಾಗ್ತಾಳೆ. ಇಲ್ಲ ಬಾಬಾ ಅವ್ರೆ, ನನ್ನ ಮಗ ದಿಗು ನಿಮ್ಗೆ ಯಾವುದೇ ಕಾರಣಕ್ಕೂ ಅಡ್ಡ ಬರಲ್ಲ. ನೀವು ಅಗ್ನಿಶುದ್ಧಿಗೆ ಶುರು ಮಾಡಿ, ನಾನ್ ನಿಮಗ್ ಮಾತು ಕೊಡ್ತಿದ್ದೀನಿ. ಸಕ್ಕುಗೆ ಮೋಕ್ಷ ಸಿಕ್ಕಿದ್ರೇನೆ ಅವಳು ಬದಲಾಗ್ತಾಳೆ. ಜೈ ಮಹಾಕಾಳ! ಜೈ ಜೈ ಮಹಾಕಾಳ! ಯಜಮಾನ್ರೆ, ಇದು ನಿಮಗ್ ಕೊಡ್ಬೇಕಾಗಿದ್ದ ಬಡ್ಡಿ ದುಡ್ಡು. ತಗೊಳ್ಳಿ. ಒಳ್ಳೇದು, ನಾನಿನ್ ಹೋಗ್ ಬರ್ತೀನಿ. ಅಯ್ಯೋ, ಇದೇನಿದು? ಏನ್ ಮಾಡ್ತಾ ಇದ್ದೀರಾ ನೀವು? ನಿಮ್ಗಿಂತ ಚಿಕ್ಕವ್ ನಾನು, ನೀವ್ ನನ್ಗ್ಯಾಕೆ ನಮಸ್ಕಾರ ಮಾಡ್ತಾ ಇದ್ದೀರಾ? ದಯಾಮಹಿ ದೇವ್ರಂತ ವ್ಯಕ್ತಿಯಾಗಿದ್ದ ಶ್ರೀಧರ್ ರಾವ್ ಅವರ ಒಬ್ಬನೇ ಮಗ ನೀವು. 7-8 ವರ್ಷಗಳ ಹಿಂದೆನೆ ಸಾಲದ ಬಾಧೆ ತಡ್ಕೊಳಕ್ಕಾಗದೆ ಆತ್ಮಹತ್ಯೆ ಮಾಡ್ಕೊಳಕ್ ಪ್ರಯತ್ನ ಪಟ್ಟಾಗ ನಿಮ್ ತಂದೆಯವರೇ ದೇವ್ರ ತರ ಬಂದು ನನ್ನ ಸಾಲನೆಲ್ಲ ಸ್ವತಃ ತೀರ್ಸಿದ್ರು. ಅವ್ರ ದಯೆಯಿಂದನೇ ಬದುಕಿದ್ದೀನಿ. ಆ ಮಹಾನುಭಾವ ಹೆತ್ತ ಮಗ ನೀವು. ಅದಕ್ಕೆ ನಿಮ್ಮ ಕಾಲಿಗೆ ನಮಸ್ಕರಿಸ್ದೆ. ನಮ್ಮಪ್ಪ ನೀವ್ ಹೇಳ್ದ ಹಾಗೆ ಮಹಾನುಭಾವ್ರೆ, ಆದ್ರೆ ಅವ್ರಿಗೂ ಹೋಲ್ಸೋದ್ರೆ ಅಯ್ಯೋ ಯಜಮಾನ್ರೆ, ಮಾವಿನ ಮರದಲ್ಲಿ ಮಾವಿನ ಹಣ್ಣೆ ಬಿಡೋದು, ಬೇವಿನಕಾಯಿ ಬಿಡಲ್ಲ. ನೀವು ತಂದೆಗೆ ತಕ್ಕ ಮಗ. ಈ ಬಡವನ್ ಮನೇಲಿ ಊಟ ಮಾಡ್ಕೊಂಡು ಹೋಗಿ. ಇದು ಊಟದ ಸಮಯ. ನಮ್ಮ ಆತಿಥ್ಯನ ಸ್ವೀಕರಿಸಿ, ನಮಗೂ ತೃಪ್ತಿ ಆಗುತ್ತೆ. ಅಯ್ಯೋ ಬೇಡ, ನಾನು ಊರ್ಗ್ ಹೋಗ್ಬೇಕು, ತಡ ಆಗತ್ತೆ. ವಸೂಲಿಗೋಸ್ಕರ 4 ದಿನದಿಂದ ಓಡಾಡ್ತಾ ಇದ್ದೀನಿ. ನಾನಿನ್ ಹೊರಡ್ತೀನಿ. ನಾನ್ ಅನ್ಕೋತಾನೆ ಇದ್ದೆ, ನೀವ್ ಊಟಕ್ಕಿರಿ ಅಂದ್ರು ಯಜಮಾನ್ರು ಇರಲ್ಲ ಅಂತ. ಯಜಮಾನ್ರಿಗೆ ಇತ್ತೀಚೆಗಷ್ಟೇ ಮದ್ವೆ ಆಗಿರೋದು. ಅವ್ರ ಹೆಂಡತಿ ಅಲ್ಲಿ ಯೋಚನೆ ಮಾಡ್ತಾ ಇವ್ರಿಗೋಸ್ಕರ ಕಾಯ್ತಿರ್ತಾಳೆ. ನಾನ್ ಹೇಳಿದ್ದು ನಿಜ ತಾನೇ ಯಜಮಾನ್ರೆ? ತಗೊಳ್ಳಿ, ಈಗ ಹಸಿವಿದ್ರು ಇಲ್ದೇ ಇದ್ರು ತಗೊಂಡ್ ಹೋದ್ರೆ ಆಮೇಲೆ ತಿನ್ಬೋದು. 4 ರೊಟ್ಟಿ ಪಲ್ಯ ಇಟ್ಟಿದ್ದೀನಿ, ದಯವಿಟ್ಟು ತಗೊಳ್ಳಿ. ಬೇಡ ಅನ್ಬೇಡಿ. ದಾರಿ ಮಧ್ಯದಲ್ಲಿ ಹಸುವಾದಾಗ ತಿನ್ನಿ. ಆಯ್ತು, ನಾನಿನ್ ಹೋಗ್ ಬರ್ತೇನೆ. ಸರಿ ಯಜಮಾನ್ರೆ. ಬೊಗರು ಹೆಚ್ಚಾಗಿ ಮಾತ್ ಕೇಳ್ದೆ ಇರೋ ಪ್ರಾಣಿಗಳಿಗೆ ಮನುಷ್ಯರು ಏನ್ ಮಾಡ್ತಾರೆ ಗೊತ್ತಾ ಸಕ್ಕು? ಮೂಗ್ದಾರ ಹಾಕ್ತಾರೆ. ಪ್ರಾಣಿ ಸ್ವಭಾವ ಇರೋ ಮನುಷ್ಯರಿಗೂ ಕೂಡ ಅದನ್ನೇ ಮಾಡ್ತಾರೆ. ಹೌದು, ಅಗ್ನಿಶುದ್ಧಿ. ಅಗ್ನಿ ಶುದ್ಧಿನ